ಅಸ್ಸಲಾಮು ಅಲೈಕುಮ್ ಸ್ನೇಹಿತರೆ, ಅಜ್ಮೀರ್ ಮೀಡಿಯಾಕ್ಕೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರುವಂಥ ಒಂದು ವಿಶೇಷವಾದ ದರ್ಗಾ ಅಂದರೆ ಮುಲ್ಕಿಯ ಹತ್ತಿರವಿರುವ ಕೊಳಚಿಕಂಬಲ ಎಂಬ ಊರಲ್ಲಿರುವಂಥ ದರ್ಗಾ. ಇದು ಮುಲ್ಕಿಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ. ಮುಲ್ಕಿ ಸರ್ಕಲ್ನಿಂದ ಒಂದು ಎಡಭಾಗಕ್ಕೆ ಹೋಗಿರುವ ಈ ರಸ್ತೆಯಲ್ಲಿ ಹೋಗಬೇಕು. ಇದು ಒಂದು ದರ್ಗಾ ಅಂದರೆ ಈ ದರ್ಗಾದ ವಿಶೇಷತೆಗಳು ತುಂಬ ಇದೆ. ದರ್ಗಾಕ್ಕಿಂತ ಸ್ವಲ್ಪ ಮುಂಚೆ ಇಲ್ಲಿ ನಿಮಗೆ ಕಾಣುತ್ತಿರುವ ಈ ಕೆರೆ ಇದು ಸಿಗುತ್ತದೆ. ಸ್ವಲ್ಪ ಮುಂದೆ ಹೋದರೆ ನೋಡಿ, ಇಲ್ಲಿ ಒಂದು ದೊಡ್ಡ ಮನೆ ಕಾಣಿಸ್ತಾ ಇದೆ ಅಲ್ವಾ, ಇದರ ಒಳಗೆ ಹೋಗಬೇಕು. ತುಂಬ ಜನರಿಗೆ ಇಲ್ಲಿ ಒಂದು ದರ್ಗಾ ಇದೆ ಅನ್ನೋದೇ ಗೊತ್ತಿಲ್ಲ. ಈ ರಸ್ತೆಯಲ್ಲಿ ಹೋಗುವಾಗಲೂ ಇಲ್ಲಿ ದರ್ಗಾ ಇದೆ ಅನ್ನೋದು ಭಾಸವಾಗುವುದೇ ಇಲ್ಲ. ಯಾಕಂದರೆ ಇದು ಈ ಒಳಗಡೆ ಇರುವ ಒಂದು ದರ್ಗಾ ಆಗಿದೆ. ಈ ಮನೆಯಿಂದ ಕಾಂಪೌಂಡಿನಿಂದ ಒಳಗೆ ಒಂದು ಸೈಡಲ್ಲಿ ಒಂದು ಚಿಕ್ಕ ರಸ್ತೆ ಇದೆ, ಇದರ ಮೂಲಕ ಹೋಗಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಎಂಥ ಒಂದು ಸುಂದರವಾದ ವಾತಾವರಣ ಇಲ್ಲಿ ಸುತ್ತಮುತ್ತಗಳು ನಿಮಗೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಇಲ್ಲಿ ನೋಡಿ, ಒಂದು ತೆಂಗಿನ ತೋಟದ ಈ ನಡುವಿನಲ್ಲಿ ನಡೆದುಕೊಂಡು ಬರಬೇಕು ಒಳಗಡೆಯಿಂದ. ಇಲ್ಲಿ ಹತ್ತಿರದಲ್ಲಿ ಅರಬ್ಬಿ ಸಮುದ್ರ ಕೂಡ ಇದೆ. ಇದಕ್ಕೆ ಅಜ್ಜಿ ದರ್ಗಾ ಅಂತಾನೆ ಹೇಳ್ತಾರೆ ತುಂಬ ಜನ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಚಿಕ್ಕ ಮನೆ ರೀತಿ. ಇದು ದರ್ಗಾ ಅನ್ನೋದೇ ಗೊತ್ತಾಗೋದಿಲ್ಲ, ಚಿಕ್ಕ ಮನೆ ಥರ ಇದೆ. ಇದಾಗಿದೆ ದರ್ಗಾ. ಇಲ್ಲಿ ಸುತ್ತಮುತ್ತಲು ಜನಗಳು ಏನೂ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಜಿಯಾರತ್ ಮಾಡುವವರು ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ. ತುಂಬ ಚಿಕ್ಕದಾದ ಒಂದು ಮನೆ ರೀತಿಯ ಒಂದು ದರ್ಗಾ. ಈಗ ಒಳಗಡೆ ಹೋಗ್ತಾ ಇದ್ದೇವೆ ನಾವು. ನೋಡಿ, ಒಂದು ಹಾಲಿನ ಒಳಗಡೆ ಇರುವ ಒಂದು ರೂಮಿನಲ್ಲಿ ನೋಡಿ, ಇದು ದರ್ಗಾ ಇದೆ. ಇಲ್ಲಿದ್ದು ಚಾದರ ಹಾಕಿದ್ದು ಮುಂಚಿನ ಕಾಲದಲ್ಲಿ ಅಜ್ಜಿಯವರೆಲ್ಲ ಹಾಕ್ತಿರುವಂಥ ಒಂದು ಕುಪಾಯ ಅಂತ ಹೇಳ್ತಾರೆ, ಅದೇ ರೀತಿದ್ದು ಚಾದರ್ ಈ ದರ್ಗಾಕ್ಕೆ ಹಾಕಿದ್ದಾರೆ. ಬಿಳಿ ಬಣ್ಣದ ಇದು ಕುಪಾಯ ಅನ್ನುವಂಥ ರೀತಿದ್ದು ಅದನ್ನು ಚಾದರವಾಗಿ ಹಾಕಿದ್ದಾರೆ. ಈ ವಿಡಿಯೋ ನೋಡುತ್ತಿರುವವರು ಒಂದು ಫಾತಿಹವನ್ನಾದರೂ ಓದಿ ಹದಿಯ ಮಾಡಿ. ಈ ವಿಡಿಯೋ ನೋಡುವವರು ಖಂಡಿತವಾಗಿ ಒಮ್ಮೆ ಆದರೂ ಇಲ್ಲಿ ಭೇಟಿ ನೀಡಲೇಬೇಕು. ಒಂದು ವಿಶೇಷವಾದ ದರ್ಗಾ, ತುಂಬ ಜನರಿಗೆ ಇದು ಗೊತ್ತಿಲ್ಲ. 21/2/1953 ಅಂತ ಇಸವಿ ಹಾಕಿದ್ದಾರೆ. ಇದು ಕಟ್ಟಿದ್ದ ಇಸವಿ ಏನಂತ ಗೊತ್ತಿಲ್ಲ, ಒಂದು ಇಸವಿ ಬರೆದಿಟ್ಟಿದ್ದಾರೆ ಇಲ್ಲಿ. ಅದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡುವವರು ಇಲ್ಲಿ ಬರಲು ಒಮ್ಮೆಯಾದರೂ ಬರಲು ನೀವು ಪ್ರಯತ್ನಿಸಿ. ಉಡುಪಿ ಮತ್ತು ಮಂಗಳೂರಿನಲ್ಲಿರುವ ಜನರಿಗೆ ಇಲ್ಲಿ ಬರಲಿಕ್ಕೆ ತುಂಬ ಹತ್ತಿರ. ಮುಲ್ಕಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಇದೆ ಈ ದರ್ಗಾ. ಆದ್ದರಿಂದ ಸ್ನೇಹಿತರೆ, ಅಲ್ಹಮ್ದುಲಿಲ್ಲಾ ಬೀವೇರ ದರ್ಗಾ ಜಿಯಾರತ್ ತುಂಬ ಸುಂದರವಾಗಿ ನಡೆಯಿತು. ಇನ್ಶಾಲ್ಲಾ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ದರ್ಗಾ ಜಿಯಾರತ್ ಮಾಡಿ ಇದೇ ರೀತಿ ಅದರ ವಿಶೇಷತೆಗಳನ್ನು ನಾವು ನಿಮ್ಮ ಮುಂದೆ ಇಡುತ್ತೇವೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅಸ್ಸಲಾಮು ಅಲೈಕುಮ್.